ಅದು ಬೆಂಕಿ ಮೇಲಿಂದ ಕೊಡ್ಲಿಕ್ಕಲ್ಲ, ಕೆಳಗಿಂದ ಕೊಡಬೇಕು ಬೆಂಕಿ. ಮೇಲಿಂದ ಕೆಳಗೆ ಬರ್ತದೆ. ಅದು ಪೇಪರ್ ಇದ್ದದಲ್ಲ, ಅದು ಇದು ಅಲ್ಲ. ಹಾಂ, ಚಂಡಿ ಇದ್ರೆ ಇರಲಿ ಬಾ. ಪುಲಿ ಬೆಂಚಿಗೆ ಎಲ್ಲ ರೆಡಿ ಆಗಿದೆ. ಅಮ್ಮ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದಾಳೆ. ಈ ಆನಿಯನ್ ಎಲ್ಲ ಇವೆಲ್ಲ ಕಟ್ ಮಾಡಿ ಇಟ್ಲ. ಸ್ಕ್ವೇರ್ ಬೇಡ, ರೌಂಡ್ ಮಾಡಿ. ಹೇಗಿದೆ ನೋಡಿ ಪುಲಿ ಬೆಂಚಿ. ಟೇಸ್ಟ್ ಮಾಡಿದ್ದು ಮಾತ್ರ, ಟೇಸ್ಟ್ ಮಾಡಿ ನೋಡುವ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಅಲ್ಲ ಮಾರ, ಗುಡ್ ಆಫ್ಟರ್ನೂನ್ ಆಗಿದೆ. ಸೊ ಇವತ್ತು ಸಂಡೇ. ಸೊ ಸಂಡೇ ಚಿಕನ್ ಮಾಡಬೇಕಲ್ಲ, ಹಾಗೆ ಚಿಕನ್ ತರಲಿಕ್ಕೆ ಹೋಗ್ತಿದ್ದೇನೆ. ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಚಿಕನ್ಗೆ ಎಂತ ಬೇಕು ಎಲ್ಲ ಐಟಮು. ಸೊ ಅಮ್ಮನಿಗೆ ಬೇರೆ ಫಂಕ್ಷನ್ ಉಂಟಂತ ಹೋದರು. ಹಾಗೆ ನಾವು ಹೋಗಿ ಖಾಲಿ ಚಿಕನ್ ಕ್ಲೀನ್ ಮಾಡಿ ಮಾಡಲಿಕ್ಕೆ, ಹಾಗೆ ಪುಲಿ ಮುಂಚಿ ಮಾಡುವ ಪ್ಲಾನ್ ಉಂಟು. ಸೊ ನೋಡುವ, ಮೇಡಮ್ ಅವರು ಇದ್ದಾರೆ, ಫ್ರೀ ಇದ್ದಾರೆ ಅಂತ ಕೇಳುವ, ಇದ್ರೆ ವಿಡಿಯೋ ಮಾಡ್ತೇವೆ. ಸೊ ಈಗ ಸೀದಾ ಹೋಗಿ ಚಿಕನ್ ತರಲಿಕ್ಕೆ ಹೋಗುವ. ಫಸ್ಟ್ ಒಂದು ಚಿಕನ್ ತರಬೇಕು. ನಮ್ಮ ವಾಮಂಜೂರಲ್ಲಿ ದಿನೇಶನ್ ಅಂತಿದ್ದಾರೆ, ವಾಮಂಜೂರು ಚಿಕನ್ ಅಂತ. ಸೊ ಅಲ್ಲಿಂದ ಹೋಗಿ ಫಸ್ಟ್ ಒಂದು ಚಿಕನ್ ಒಂದು ತರುವ. ಓಕೆ, ಈಗ ಸೀದಾ ನಮ್ಮ ವಾಮಂಜೂರಿಗೆ ಬಂದ್ವಿ, ಸಿಟಿಗೆ ಬಂದೆ. ನಮ್ಮ ಬಿಲ್ಡಿಂಗ್ ಆಲ್ಮೋಸ್ಟ್ ನಮ್ಮದಲ್ಲ ಮಾರೆ, ನಮ್ಮದೊಂದು ಶಾಪ್ ಉಂಟು ಅಷ್ಟೇ ಈ ಬಿಲ್ಡಿಂಗಲ್ಲಿ. ಈ ಬಿಲ್ಡಿಂಗ್ ಆಲ್ಮೋಸ್ಟ್ ಫಿಲ್ ಆಗ್ತಾ ಬಂದಿದೆ ನೋಡಿ. ನಮ್ಮ ಮಾಲ್, ವಾಮಂಜೂರಿದು ಮಾಲ್ ಇದು. ಎಲ್ಲ ಐಟಮ್ ಅಲ್ಲೇ ಸಿಗ್ತದೆ ಒಂದೇ ಪ್ಲೇಸಲ್ಲಿ. ಸೊ ಹೋಗುವ, ಚಿಕನ್ ತರುವ, ಎಂತ ಬೇಕು ನೋಡುವ ಎಂತ ಮಾಡುವ. ಇದು ನಮ್ಮ ವಾಮಂಜೂರು ಭಜನಾ ಮಂದಿರ, ಇಲ್ಲೇ ಇದೆ ಚಿಕನ್ ಸ್ಟಾಲು. ವಾಮಂಜೂರು ಚಿಕನ್ಸ್ ಅಂತ, ಚಿಕನ್ ಸೆಂಟರ್. ಇಲ್ಲಿ ಹೋಗಿ ಫಸ್ಟ್ ತಗೊಳ್ಳುವ ಚಿಕನ್ ಎಲ್ಲ ಬಂತು. ಚಿಕನ್ ಕೆಳಗೆ ಚಿಕನ್ ಮತ್ತು ಕೋರಟ್ಟಿ ಮತ್ತು ಫ್ರೂಟ್ಸು ಹಾಗೆ ಎಲ್ಲ ಪರ್ಚೇಸ್ ಆಯಿತು. ಇನ್ನು ಸೀದಾ ಹೋಗಿ ಮಾಡುವ, ಪುಲಿ ಮುಂಚೆ ಮಾಡುವ ಮನೆಗೆ ಹೋಗಿ. ಇಲ್ಲಿ ಲೇಔಟ್ ಆಗಿದೆ ನೋಡಿ, ಲೇಔಟು. ಸೊ ಇದು ನಮ್ಮ ಗೆತ್ತಿಕಲ್ ಕೆಳಗೆ ಲೇಔಟು. ಸೊ 2 ಮನೆ ಸೇಲಿಗೆ ಉಂಟಲ್ಲಿ, ಯಾರಿಗಾದ್ರೂ ಬೇಕಿದ್ರೆ ಹೇಳಿ. 2 BHK ಮನೆ ಇರಬೇಕು, 3.5 ಸೆಂಟ್ಸ್ ಜಾಗ ಇರಬೇಕು. 2-3 ಮನೆ ಸೇಲಿಗಿದೆ. ಯಾರಿಗೆ ಅದು ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಒಂದು 45 ಹೇಳ್ತಿದ್ದಾರೆ, ಒಂದಕ್ಕೆ 50 ಹೇಳ್ತಿದ್ದಾರೆ. ಸೊ ನೀವು ಬಂದು ನೋಡ್ಬೋದು ಬೇಕಿದ್ರೆ ಮನೆ. ಓಕೆ, ಯಾರಿಗೆ ಅದು ಬೇಕಿದ್ರೆ ಹೇಳಿ. ಅಲ್ಲಿ ಲೇಔಟಲ್ಲಿ ಸುಮಾರು ಎಲ್ಲ ಫಿಲ್ ಆಗ್ತಾ ಬಂದಿದೆ, ಇನ್ನು ಸ್ವಲ್ಪ ಇರೋದು ಜಾಗ ಇದೆ. ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಆದ ಮನೆ 2 ಸೇಲಿಗಿದೆ, 2-3 ಏನೋ ಇರಬೇಕು. ಯಾರಿಗೆ ಅದು ಬೇಕಿದ್ರೆ DM ಮಾಡಿ. ಓಕೆ, ಸೊ ಈಗ ಸೀದಾ ಬಂದೆ ನಮ್ಮ ಮನೆಗೆ. ಸೀದಾ ಹೋಗಿ ಮೇಡಮ್ ಅವ್ರು ಫ್ರೀ ಇದ್ದಾರ ನೋಡುವ. ಫ್ರೀ ಇದ್ದರೆ ಚಿಕನ್ ಪುಲಿ ಮಿಂಚ್ ಮಾಡುವ. ಪುಲಿ ಮಿಂಚ್ ಅಂದರೆ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಕರ್ದೆಲ್ಲ ಇಟ್ಟಿದ್ದಾರೆ. ನಮಗೆ ಖಾಲಿ ಚಿಕನ್ ಕ್ಲೀನ್ ಮಾಡಿ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ. ಓಕೆ, ಸರಿ ಮನೆಗೆ ಹೋಗಿ. ಮೇಡಮ್ ಅವರು ಕಸ ಕ್ಲೀನ್ ಮಾಡ್ತಿದ್ದಾರೆ, ಕಸ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಂದ್ರೆ ಈಗ ಬ್ಲಾಸ್ಟ್ ಆಯಿತು, ಫುಲ್ ಬ್ಲಾಸ್ಟ್ ಕಾಣೋದಿಲ್ಲ ಮಾರೆ. ಅವಳು ಉರಿಸುವಾಗ ಇದು ಯಾವುದೋ ಸ್ಪ್ರೇದು ಬಾಟ್ಲ್ ಇತ್ತು, ಇದು ಡಿಮ್ ಆದ ಬ್ಲಾಸ್ಟ್ ಅದು. ಇಲ್ಲಿದೆಲ್ಲ ಸ್ಪ್ರೇ ಬಾಟಲ್. ಹೌದು, ಬರ ತಿಂದಾಗಲಿಲ್ಲ. ಅಲ್ಲಿ ಪುಲಿ ಮಿಂಚಿ ಮಾಡಬೇಕಂತೆ. ಹಾಂ, ಯಾವುದು ಇದೆಲ್ಲ ಅದು ಉರಿತದೆ. ನೀ ಬಾ, ಆ ಗಾಳಿಗೆ ಉರಿತದೆ. ಓಯ್ ನೋಡಿ ಮೇಡಮ್ ಅವ್ರದ್ದು ಕೆಲಸ. ಅದು ಬೆಂಕಿ ಮೇಲಿಂದ ಕೊಡ್ಲಿಕ್ಕಲ್ಲ, ಕೆಳಗಿಂದ ಕೊಡಬೇಕು ಬೆಂಕಿ. ಮೇಲಿಂದ ಕೆಳಗೆ ಬರ್ತದೆ. ಅದು ಪೇಪರ್ ಇದ್ದದಲ್ಲ, ಅದು ಇದು ಅಲ್ಲ. ಹಾಂ, ಚಂಡಿ ಇದ್ರೆ ಇರಲಿ ಬಾ. ಬರ ಹೋಗು, ಸಾಕು. ನೋಡಿ ಮನೆಯವರ ಕ್ರಾಫ್ಟ್ ಸೈಂಟಿಸ್ಟ್ ಎಂತ ಮಾಡ್ತಿದ್ದಾರೆ ನೋಡಿ, ಬೆಂಕಿ ಕೊಡ್ತಿದ್ದಾರೆ. ಹಾಂ, ಸಾಕು, ಉರಿತದೆ. ಕ್ಲೀನ್ ಯಾರು ಮಾಡೋದು? ಸೊ ಚಿಕನ್ ಒಂದು ಕ್ಲೀನ್ ಮಾಡೋ. ಬ್ರೇಕ್ಫಾಸ್ಟ್ ಆಗಲಿಲ್ಲ, ದೋಸೆ ಮಾಡಬೇಕು ಮಾರೆ. ಹಾಗೆ ಚಿಕನ್ ಮಾಡಿದ ರೊಟ್ಟಿ ತಿನ್ನುವಂತ. ಸೊ ಕ್ಲೀನ್ ಮಾಡಲಿಕ್ಕೆ ಬಂದೆ. ಇಷ್ಟಿದೆ, 2 kg ಇದೆ ಚಿಕನ್. ಫಸ್ಟ್ ಕ್ಲೀನ್ ಮಾಡುವ. ಓಕೆ, ಕ್ಲೀನ್ ಮಾಡಿ ಸಿಗ್ತೇನೆ.
ಕಟ್ಟಿಂಗ್ ಆಗ್ತುಂಟು. ಕಟ್ಟಿಂಗ್ ಆದ ಕೂಡಲೇ ಎಲ್ಲ ಮತ್ತೆ ಅಲ್ಲಿ ಹೋಗಿ ಮಾಡುವ ಅಂತ. ಅದೊಂದು ಸಾಕು. ಅದೊಂದು ಎಂಥದೊಂದು ಬಂದಿದೆ. ಪುಲಿ ಬೆಂಚಿಗೆ ಎಲ್ಲ ರೆಡಿಯಾಗಿದೆ. ಅಮ್ಮ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದಾಳೆ. ಈ ಆನಿಯನ್ ಎಲ್ಲ ಇವೆಲ್ಲ ಕಟ್ ಮಾಡಿ ಇಟ್ಲಂತೆ. ಸೊ ಹೋಗಿ ಮಿಕ್ಸ್ ಮಾಡಿ ತಿನ್ನೋದು. ಹಾಗೆ ತಿಂಡಿ ಸಾಕಿಲ್ಲ ಮಾರೆ. ಹಾಗೆ ದೋಸೆಯನ್ನು ಚಿಕನ್ ಒಟ್ಟಿಗೆ ತಿನ್ನೋದು ಪುಲಿ ಬೆಂಚಿ. ಆಯಿತು ಒರಿಸಿ ಎಲ್ಲ ಅದು ಉರಿತಲ್ಲ. ಅದಿರಲಿ, ಅದು ಉರಿತದೆ ಮೇಲೆ ಸ್ವಲ್ಪ ಸ್ವಲ್ಪ. ಸರಿ, ಇನ್ನು ಎಲ್ಲ ಒಳಗೆ ಹೋಗಿ ಸಿಗ್ತದೆ. ಸರಿ, ನಂದು ಕಟ್ಟಿಂಗ್ ಎಲ್ಲ ಆಯಿತು. ಇನ್ನು ಹೋಗಿ ಸೀದಾ ಕುಕ್ಕಿಂಗ್ ಮಾಡುವ. ಓಕೆ, 2 kg ಚಿಕನ್ ಇದೆ. ಅದೇ ಸ್ವಲ್ಪ ತೆಗೆದಿರ್ತೇವೆ ನಾಳೆಗೆ ಮಿನಿ. ಸೊ ಬಾಕಿದನ್ನು ಪುಲಿ ಮಿಂಚಿ ಮಾಡುವ, ಹೋಗುವ. ಮೇಡಮ್ ಅವರು ರೆಡಿ ಮಾಡಿದ್ದಾರೆ. ಫಸ್ಟಿಗೆ ಎಂತೆಲ್ಲ ಹಾಕಿದ್ದೆ? ಆನಿಯನ್ ಮತ್ತು ಮತ್ತು ಅದೆಂತ ಎಲೆ ಎಲ್ಲ ಬೇಳೆ ಸೊಪ್ಪು, ಆನಿಯನ್ ಬೇಳೆ ಸೊಪ್ಪು ಮತ್ತು ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿ. ಮತ್ತು ಚಿಕನ್ ಅದು ಫಸ್ಟ್ ಇದು ಮಿಸ್ ಆಯಿತು, ನಾವು ಹೊರಗಿರ್ತೇನೆ ನಾವು. ಸೊ ನೋಡಿ, ಇದೊಂದು ಕುಕ್ ಆಯಿತು. ನಂತರ ಇದೊಂದು ರೆಡಿ ಮಾಡಿ ಇಟ್ಟಿದ್ದಾರೆ ಅಮ್ಮ. ಇದಕ್ಕೆ ಎಂತೆಲ್ಲ ಹಾಕಿರೋರು? ಮೆಣಸು ಹಾಗೆ ಮೆಣಸು ಮತ್ತು ಇದು ಜೀರಿಗೆ, ಮೆಂತೆ ಮತ್ತು ಇದೆಲ್ಲ ಪುಡಿ ಮಾಡ್ತಾರೆ. ಎಂತ ಸಾಕಾಗಿದೆ. ಏನೆಲ್ಲ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಮಾರೆ. ಮತ್ತು ಏನಾದರೂ ಗೊತ್ತಾದರೆ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ. ಓಕೆ, ಈಗ ಚಿಕನ್ ಹಾಕ್ತಿದೆ. ಚಿಕನ್ ಹಾಕಿ ಬೇಯಲಿಕ್ಕೆ ಇಡಬೇಕು. ಮತ್ತೆ ಮಿಕ್ಸ್ ಮಾಡಿದ್ದೆ. ಇನ್ನು ಉಸುಂಟೇನ ಯಾರು ಮತ್ತೆ ತಿನ್ನಲಿಕ್ಕೆ ಮಾತ್ರ ಆಗುತ್ತೆ. ಚಿಕನ್ ನೋಡ್ಲಿಕ್ಕೆ ಆಗುತ್ತೆ, ತಿನ್ನಲಿಕ್ಕೆ ಮಾತ್ರ ಚಿತ್ರ ಮಾರೆ. ಸೊ ದೋಸೆ ಇದೆ, ಮಸಾಲೆ ದೋಸೆ ಮಾಡಬೇಕು ಈಗ. ಮಿಕ್ಸ್ ಮಾಡಿ ರೆಡಿ ಮಾಡಿದ ನಂತರ ಮತ್ತು ಕಲ್ಲುಪ್ಪು ಹಾಕ್ಬೇಕು. ನಮ್ಮದು ಭರಣಿಯಲ್ಲಿ ಉಂಟು ಕಲ್ಲು. ಎಷ್ಟು ಹಾಕು? ಇನ್ನು ಸ್ವಲ್ಪ ಸಾಕು. 2 ಸ್ಪೂನ್ ಉಪ್ಪು ಹಾಕಿದೆ. ಮತ್ತು ಕಮ್ಮಿ ಆದರೆ ಮತ್ತೆ ಹಾಕಿದ್ರೆ ಆಯಿತು. ಓಕೆ, ಇಷ್ಟು ಬಾಜನ ಉಂಟು ಕ್ಲೀನ್ ಮಾಡಲಿಕ್ಕೆ. ನಾನು ಸ್ವಲ್ಪ ಕ್ಲೀನ್ ಮಾಡಿ ಬರ್ತೇನೆ. ಓಕೆ, ಕ್ಲೀನ್ ಮಾಡಲಿಕ್ಕೆ ಇದು ಬಿಡುವ ಕ್ಲೀನ್ ಮಾಡೋದು. ಸರಿ, ಮೇಡಮ್ ಮಿಕ್ಸ್ ಮಾಡ್ತಿದ್ದೆ. ಮತ್ತು ರೆಡಿ ಆದ ನಂತರ ತೋರಿಸಿ. ಮೇಡಮ್ ಅವರು ದೋಸೆ ಮಾಡ್ತಿದ್ದಾರೆ ನೋಡಿ. ಸ್ಮೈಲ್ ಮಾಡಿ ಸ್ವಲ್ಪ. ಪಾತ್ರೆ ಎಲ್ಲ ಕ್ಲೀನ್ ಆಯಿತು, ನಾನು ಕ್ಲೀನ್ ಮಾಡಿದ್ದೆ. ಮೇಡಮ್ ಅವರು ದೋಸೆ ಮಾಡ್ತಾರೆ ಹೇಳಿದ್ರು. ಹಾಗೆ ಚಿಕನ್ ಆಯಿತಾ? ಚಿಕನ್ ಹಾಕ್ತುಂಟು, ಬೇಯ್ತುಂಟು. ಸೊ ನಂತರ ಇದೊಂದು ಮಿಕ್ಸ್ ಮಾಡಿದರೆ ಆಯಿತು. ಪುಲಿ ಮಿಂಚಿ ರೆಡಿ ಆಗ್ತದೆ. ಅದಕ್ಕೆ ತೆಂಗಿನಕಾಯಿ ಹಾಕಿದರೆ ಸುಕ್ಕ ಆಗ್ತದೆ, ಅಷ್ಟೇ ಸಿಂಪಲ್. ಸ್ವಲ್ಪ ಫ್ರೂಟ್ಸ್ ತಂದಿದ್ದೆ, ಪೇರಂಜು ಇನ್ನೊಂದು ಫ್ರೂಟ್ ಸಿಕ್ಕಿತ್ತು ಮಾರೆ. ಹೆಸರು ಇರುತ್ತೆ ಇದು ಫ್ರೂಟ್ ನೋಡಿ. ಇದು ಎಂಥ ಹೆಸರು ಇದ್ರದ್ದು? ಇದು ಫೈಬರ್ ಜಾಸ್ತಿ ಉಂಟಂತ. ಚಿಕನ್ ತಿಂದರೆ ಒಂದೊಂದು ತಿಂದು ಹೈ ಫೈಬರ್ ಅಂತ ಹೇಳಿದ್ರು. ಇದ್ರ ಹೆಸರು ಅಂತ ಕರೆಕ್ಟ್ ಗೊತ್ತಿಲ್ಲ. ಗೊತ್ತಿದ್ರೊಂದು ಹೇಳಿ ನಮಗೆ. ಓಕೆ, ಅದು ಒಳ್ಳೆಯದು. ಹೈ ಫೈಬರ್ ಉಂಟಂತಂದ್ರೆ. ಸರಿ, ನಮ್ಮದು 1 ಗಂಟೆಗೆ ದೋಸೆ ಆಗ್ತುಂಟು ಮಾರೆ. ಅವಸ್ಥೆ ನೋಡಿ, ನಮ್ಮದು ಗಂಟೆ 1:15 ಆಯಿತು. 1:15ಗೆ ಬ್ರೇಕ್ಫಾಸ್ಟ್ ಆಗ್ತುಂಟು. ಸರಿ, ಒಮ್ಮೆ ರೆಡಿ ಆದ ನಂತರ ತೋರಿಸಿ. ಓಕೆ ನೋಡಿ, ಈಗ ಬೇಯ್ತುಂಟು. ಗಮ್ 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 ಅಂತ. ಅದು ಮಿಕ್ಸ್ ಮಾಡೋದೇನು ಹಾಕೋದಾ? ಅರೆ ಬೇಯ್ತಾ? ಸ್ವಲ್ಪ ಬೇಯಲಿಕ್ಕೆ ಉಂಟಾ ಅಂತ. ಎಷ್ಟು ನಿಮಿಷ? ಅರ್ಧ ನಿಮಿಷ, ಅರ್ಧ ಗಂಟೆ ಬೇಯ್ತಾ? ಇನ್ನೊಂದು 5 ಮಿನಿಟ್ಸ್ ಬೇಯಲಿ. ನಂತರ ಇದು ಮಿಕ್ಸ್ ಮಾಡಿದರೆ ಆಯಿತು.
ಪುಲಿ ಮುಂಚಿ ನೋಡಿ ಮೇಡಮ್ ಅವರು ಹೀಗೆ ರೌಂಡ್ ಮಾಡ್ತಾರೆ, ರೌಂಡ್ ಶೇಪೇ ಬರ್ತದೆ. ನೋಡಿ ನಿಮ್ಮ ವೈಫ್ನವ್ರದ್ದು ರೌಂಡ್ ಬರ್ತದಾ ಇಲ್ಲ ಅಂತ ಒಂದು ಕಮೆಂಟಲ್ಲಿ ಹೇಳಿ. ಹೇಗೆ ಬಂದ್ರೆ ತಿಂದ್ರೆ ರೌಂಡ್ ಮಾಡೋದಲ್ಲ. ರೌಂಡ್ ಮಾಡಿದೆ, ರೌಂಡ್ ಮತ್ತು ಚೌಕ ಮಾಡ್ಲಿಕ್ಕೆ ಆಗ್ತದ ನೋಡಿ. ಹೀಗೆ ಹಾಕಿ ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಬೇಡ, ರೌಂಡ್ ಮಾಡಿ ಹೀಗೆ ಮಾಡಬೇಕಾಯ್ತಾ. ಸಿಂಪಲ್ ಈಸಿ. ಇದು ನಾನು ಸಹ ಮಾಡ್ತೇನೆ, ಒಂದು ಸಹ ರೌಂಡೇ ಬರ್ತದೆ. ದೋಸೆಗೆ ಸದೆ ಹಾಕೋದು, ಇದಕ್ಕೆ ಸದೆ ಹಾಕ್ತಿತ್ತು. ಸೌಟ್ ದೋಸೆಗೆ ಸದೆ, ಎರಡಕ್ಕೆ ಸದೆ ಹಾಕಿ ದೋಸೆದ ಕೈಯಲ್ಲಿ ಚಿಕನಿಗೆ ಹಾಕಿದ್ದಾರೆ. ಈಗ ಇದು ಮಸಾಲ ಮಿಕ್ಸ್ ಮಾಡಿ ಹಾಕ್ತಿದ್ದೇವೆ ಪುಲಿ ಮಿಂಚಿಗೆ ಅಷ್ಟೇ, ಮತ್ತು ಏನಿಲ್ಲ. ಮಿಕ್ಸ್ ಮಾಡಿದರೆ ಆಯಿತು. ಮತ್ತೊಂದು ಉಪ್ಪು ನೋಡಿದ್ರೆ ಆಯಿತಾ. ಎಲ್ಲ ಹಾಕ್ಲಿಕ್ಕೆ ಹೇಳಿದ್ರ? ಇದಕ್ಕೆಲ್ಲ ಸಾರಲ್ಲ, ಅದಕ್ಕೆ ತುಪ್ಪ ಹಾಕಿದ. ಅದನ್ನು ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಇದು ಸೌಟ್ ಅನ್ನು ಈಗ ಹಾಕಿದರೆ ಅದು ಮಾತ್ರ ಕಲರ್ ಆಗ್ತದೆ. ಸೌಟು ನೋಡು, ಇದು ಎಬ್ಬಿದು ಸಹ ದೋಸೆ ಆಗ್ತದೆ. ನೋಡಿ ಹಾಗೆ ಎಬ್ಬಿಸಬೇಕು. ಓಕೆ, ಎಬ್ಬಿಸ ಸ್ವಲ್ಪ ಕಷ್ಟ ಉಂಟು, ಕಲಿಬೇಕಾಯ್ತಾ. ಸೊ ಇದು ಮಿಕ್ಸ್ ಮಾಡಿ, ಇದು ಮಿಕ್ಸ್ ಮಾಡ್ತೀರಾ? ಒಂದು ಪುಲಿ ಮಿಂಚಿ ಆಗ್ತಾ ಉಂಟು ನೋಡಿ. ಅವರು 1 ಗಂಟೆ 1.5 ಆಗ್ತದೆ. ಸೊ ಬೇಯ್ದ ನಂತರ ತೋರಿಸ್ತೆ. ಓಕೆ, ಪುಲಿ ಮಿಂಚಿ ರೆಡಿ ಆಯಿತು. ಈಗ ನಾವು ಟೇಸ್ಟ್ ಮಾಡುವ. ಸಾರು ಅದೇ ಪುಲಿ ಮಿಂಚಿ ಹೇಗಿದೆ ನೋಡಿ. ಪುಲಿ ಮುಂಚಿ ಟೇಸ್ಟ್ ಮಾಡಿದ್ದು ಮಾತ್ರ, ಟೇಸ್ಟ್ ಮಾಡಿ ನೋಡುವ ಉಪ್ಪಿದೆ ಅಂತ ನೋಡು. ಸ್ವಲ್ಪ ಇದು ಮಾಡಿ ಸರಿ ಉಂಟು. ಸರಿ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್ 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 ಬಾಯ್. ಪುಲಿ ಮುಂಚಿ ರೆಡಿ ಆಯಿತು ನೋಡಿ ಮೇಡಮ್. ಬಾಯ್ ಬಾಯ್ ಹೇಳಿ. ಬಾಯ್. ಅಷ್ಟೇನಾ? ಎಲ್ಲ ರೆಡಿ ಅದು ಕಾಣುತ್ತಿಲ್ಲ ಮಾರೆ. ದೋಸೆ ಚಿಕನ್ ದೋಸೆ, ದವಳಿಗೆ ದೋಸೆ, ಇದು ಮೆತ್ತೊಂದು ಖಾಲಿ ಮಾಡ. ಓಕೆ ಸರಿ, ಬಾಯ್ ಬಾಯ್. ನೋಡೋಣ, ಇದು ಬಂದರು.